ದಿನ ಕಳೆದಂತೆಲ್ಲ ಹೆಚ್ಚಾಗ್ತಾ ಹೋಗ್ತಾ ಇದೆ ತಮಿಳುನಾಡಿಗೆ ಹಂಚಿಕೆ ಆಗ್ತಾ ಇರುವಂತಹ ನೀರಿನ ಪ್ರಮಾಣ. ಕೆಆರ್ಎಸ್ ನಿಂದ ಈಗ ಹೊರಹರಿವಿನ ಪ್ರಮಾಣ ಬರೋಬ್ಬರಿ 4824 ಕ್ಯೂಸೆಕ್ಸ್ಗೆ ಏರಿಕೆಯಾಗಿದೆ. ಇದು ಆರಂಭದಲ್ಲಿ ಕೇವಲ 2000 ಕ್ಯೂಸೆಕ್, 3000 ಕ್ಯೂಸೆಕ್, 4000 ಕ್ಯೂಸೆಕ್ಸ್ ಇತ್ತು. ಬಹುತೇಕ ಈಗ ಈ ಪ್ರಮಾಣ 5000 ಕ್ಯೂಸೆಕ್ಸ್ಗೆ ತಲುಪಿದೆ. ಸದ್ಯಕ್ಕೆ 5000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಆಗ್ತಾ ಇದೆ. ಕಾರಣ ಸುಪ್ರೀಂ ಆದೇಶ. ಸುಪ್ರೀಂ ಆದೇಶವನ್ನ ಪಾಲನೆ ಮಾಡೋದಕ್ಕೆ ಕೆಆರ್ಎಸ್ ನಿಂದ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಈ ರೀತಿಯಾಗಿ ಕಳೆದ ಒಂದು ವಾರದಿಂದ ಕಬಿನಿಯಿಂದ ನೀರು ಹಂಚಿಕೆ ಆಗ್ತಾ ಇತ್ತು ತಮಿಳುನಾಡಿಗೆ. ನಿರಂತರವಾಗಿ ನೀರು ಬಿಡುಗಡೆ ಆದಂತಹ ಹಿನ್ನೆಲೆಯಲ್ಲಿ ನೀರಿನ ಮಟ್ಟ ಕಬಿನಿಯಲ್ಲಿ ಸಹಜವಾಗಿ ಕುಸಿತ ಆಗುತ್ತೆ. ಹಾಗಾಗಿ ಈಗ ಕೆಆರ್ಎಸ್ ಡ್ಯಾಂನಿಂದ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಹೀಗಾಗಿ ಸರ್ಕಾರದ ನಡೆಗೆ ಮಂಡ್ಯ ರೈತರು, ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಕಳೆದ ಒಂದು ವಾರದಿಂದ ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ ಆಗ್ತಾ ಇತ್ತು. 2000, 3000, 4000 ಕ್ಯೂಸೆಕ್ಸ್ನಂತೆ. ಅಂದರೆ ಪ್ರತಿದಿನವೂ ಆ ನೀರಿನ ಪ್ರಮಾಣವನ್ನು ಬಿಡುಗಡೆ ಮಾಡುವಂಥ ನೀರಿನ ಪ್ರಮಾಣವನ್ನು ಹೆಚ್ಚು ಮಾಡಿಕೊಂಡು ಹೋದರು. ಈಗ ಬಹುತೇಕ ಅಲ್ಲಿನ ನೀರಿನ ಮಟ್ಟ ಕುಸಿತ ಆಗಿದೆ, ಜಲಾಶಯದ ನೀರಿನ ಮಟ್ಟ ಕಬಿನಿಯಲ್ಲಿ. ಹೀಗಾಗಿ ಕೆಆರ್ಎಸ್ನಿಂದ ಮತ್ತೆ ಬಿಡುಗಡೆ ಆಗ್ತಾ ಇದೆ ನೀರು. 5000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಆಗ್ತಾ ಇದೆ ಪ್ರೆಸೆಂಟ್ ಈಗ. ಹಾಗಾಗಿ ಸರ್ಕಾರದ ಈ ನಡೆಗೆ ಮಂಡ್ಯ ರೈತರು, ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ನೀರಿಲ್ಲ, ಕುಡಿಯೋಕ್ಕೂ ಕೂಡ ಬರುವಂತಹ ಪರಿಸ್ಥಿತಿ ಇದೆ. ಯಾಕಂದರೆ ಈ ಬಾರಿ ಎಲ್ ನಿನೋ ಎಫೆಕ್ಟ್ನಿಂದ ಮಳೆ ಪ್ರಮಾಣ ಕಡಿಮೆ ಆಗಿರುವಂಥ ವಿಚಾರ ಗೊತ್ತಿದೆ. ಅಂದುಕೊಂಡಂಥ ಪ್ರಮಾಣದಲ್ಲಿ ಮಳೆ ಬಿದ್ದಿಲ್ಲ ಈ ಬಾರಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಬಹುತೇಕ ಬೇಸಿಗೆ ಟೈಮ್ನಲ್ಲಿ ನೀರಿನ ಅಭಾವ ನಮಗೆ ಎದುರಾಗುತ್ತೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ಈ ಪ್ರಮಾಣದಲ್ಲಿ ನೀರು ಹಂಚಿಕೆ ಬೇಕಾ? ಕೇಂದ್ರಕ್ಕೆ ಅಥವಾ CWMA ಈ ಬಗ್ಗೆ ಮನವರಿಕೆ ಮಾಡಿಕೊಡಬಹುದಲ್ವಾ ಅನ್ನುವಂಥದ್ದು ಹೋರಾಟಗಾರರ ಆಕ್ರೋಶ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಲಾರಾ ಪ್ರಸನ್ನ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಾರಾ ಪ್ರಸನ್ನ, ಕಳೆದ ಒಂದು ವಾರದಿಂದ ಕಬಿನಿ ಜಲಾಶಯ ಆಲ್ಮೋಸ್ಟ್ ಖಾಲಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಈಗ ಕೆಆರ್ಎಸ್ ಕಡೆ ಇವರ ಕಣ್ಣು ಹೋಗ್ತಾ ಇರುವಂಥದ್ದು. ಅಟ್ಲೀಸ್ಟ್ CWMAದಿಂದ ಏನಾದರೂ ಮನವರಿಕೆ ಮಾಡಿ ಕೊಡಬಹುದಾಗಿತ್ತಾ? ಚಾನ್ಸ್ ಇತ್ತಾ? ಹೇಗೆ ಆ ಬಗ್ಗೆ ಏನಾದರೂ ಸಾಹಸಗಳಾಗಿತ್ತಾ? ಹೌದು ಅರುಣ್, ದಿನೇ ದಿನೇ ಈಗ ತಮಿಳುನಾಡಿಗೆ ನೀರು ಬಿಡುವ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಈಗಾಗಲೇ ಕಬಿನಿಯಲ್ಲಿ ಏನು ಒಂದು ತಮಿಳುನಾಡಿಗೆ ನೀರನ್ನ ಬಿಟ್ಟಿದ್ರು. ಈಗಾಗಲೇ ಕಬಿನಿ ಜಲಾಶಯ ಖಾಲಿ ಆಗುವ ಮಟ್ಟಿಗೆ ಕೂಡ ಬಂದು ತಲುಪಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಒಂದು ಹಿನ್ನೆಲೆಯಲ್ಲಿ KRS ನಿಂದ ಹೊರ ಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿರುವಂತದ್ದು. 4820 ಕ್ಯೂಸೆಕ್ಸ್ಗೆ ಈಗ ಹೊರಹರಿವು ಕೂಡ ಏರುವಂತದ್ದು. ಕಳೆದ 4 ದಿನಗಳಿಂದ 2, 3, 4 ಇದ್ದಂತ ಪ್ರಮಾಣ ಇದೀಗ 5000 ಹತ್ರ ಕೂಡ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ತಲುಪಿರುವುದು. ಅಧಿಕೃತ ದಾಖಲೆಯಲ್ಲಿ ಈ ನೀರಿನ ಏನೊಂದು ತೋರಿಸ್ತಾ ಇರೋದು ಕೂಡ ಈಗ ಇಲ್ಲಿ ಕಂಡು ಬಂದಿರುವಂತದ್ದು. ಸುಪ್ರೀಂನ ಆದೇಶವನ್ನ ಪಾಲನೆ ಮಾಡಲು ಈಗ KRS ನಿಂದ ಅಣೆಕಟ್ಟಿಗೆ ಒಂದು ನದಿಗೆ ನೀರನ್ನ ಕೂಡ ಬಿಡುಗಡೆಯನ್ನ ಮಾಡಿರುತ್ತಿದ್ದು, ವಾರದಿಂದ ಕಬಿನಿಯಿಂದ ನೀರನ್ನ ಬಿಡ್ತಿದಂತ ಸರ್ಕಾರ ದಿಢೀರನೆ ಈಗ KRS ಡ್ಯಾಮ್ ನಿಂದ ಕೂಡ ನೀರನ್ನ ಕೂಡ ಈಗ ಒಂದು ಒಳಗೆ ಕೂಡ ಹರಿಸ್ತಾ ಇರುವಂತದ್ದು. ಏನು ಒಂದು CRSW ಆದೇಶವನ್ನ ಕೂಡ ಪಾಲಿಸಲಿಕ್ಕೆ ಈಗ ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಗರಿಷ್ಠ 124.80 ಅಡಿ ಇರುವಂತ ಒಂದು ಅಣೆಕಟ್ಟಿನ ಮಟ್ಟ ಇಂದಿನ ದರದ 108.48 ಅಡಿ ಕೂಡ ಇರುವಂತದ್ದು. ಒಳ ಹರಿವು 1367 ಕ್ಯೂಸೆಕ್ಸ್ ಇದ್ರೆ ಹೊರ ಹರಿವಿನ ಪ್ರಮಾಣ 4824 ಕ್ಯೂಸೆಕ್ಸ್ ಇರುವಂತದ್ದು. ಪ್ರಸ್ತುತ ನೀರಿನ ಸಂಗ್ರಹ 30.222 TMC ಅಂತ ಕೂಡ ಈಗ ಅಂದಾಜಿಸಲಾಗಿರುವಂತದ್ದು. ರಾಜ್ಯ ಸರ್ಕಾರ ಈಗ ರೈತರಿಗೆ ಎಲ್ಲ ಒಂದ್ ಕಡೆ ಬರೆಯನ್ನ ಕೂಡ ಎಳಿತಾ ಇದೆ ಇರುವ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಲಾರಾ ಪ್ರಸನ್ನ ಡೀಟೇಲ್ಸ್ಗೆ.